ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರ್ಡೀಕರ್. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮೈಸೂರು ದಸರಾದ ಪ್ರಯುಕ್ತ ನಡೆಯುತ್ತಿರುವಂತಹ ಪುಷ್ಪ ಪ್ರದರ್ಶನದ ವಿಡಿಯೋನ ಮಾಡಿದ್ದೆ. ಪುಷ್ಪ ಪ್ರದರ್ಶನವನ್ನ ಮುಗಿಸ್ಕೊಂಡು ನಾನು ಎಲ್ಲಿಗೆ ಹೋದೆ, ಏನ್ ಮಾಡಿದೆ ಅನ್ನೋದೇ ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೆ ಗೊತ್ತಿರಬಹುದು, ದಸರಾ ಪ್ರಯುಕ್ತ ಬೇರೆ ಬೇರೆ ಒಂದು ಪ್ರದರ್ಶನಗಳು ನಡೆಯುತ್ತೆ. ಆದರೆ ನಾನು ಆ ಪ್ರದರ್ಶನಗಳೆಲ್ಲ ಹತ್ತತ್ರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ನಂಬಿಕೆ ಸುಳ್ಳಾಗಿತ್ತು. ಪುಷ್ಪ ಪ್ರದರ್ಶನ ಮುಗಿಸ್ಕೊಂಡು ನಾನಿವಾಗ ಆಟೋ ತಗೊಂಡು ಬೇರೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಬಹುದು, ಈಗ ಡೇ ಟೈಮು, ಬೆಳಗಿನ ಜಾವ. ಈ ಟೈಮಲ್ಲೇ ಇಷ್ಟು ಟ್ರಾಫಿಕ್ ಇದೆ. ಇನ್ನು ನೈಟ್ ಆಗ್ತಾ ಇದ್ದಂಗೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಅಂತಲೇ ಜನ ಜಾಸ್ತಿ ಸೇರ್ತಾರೆ. ಹಾಗಾಗಿ ಸಂಜೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾನಂತೂ ಮೈಸೂರಲ್ಲಿ ಆದಷ್ಟು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ನಡ್ಕೊಂಡೇ ಪ್ರಯಾಣ ಮಾಡಿದೆ. ಅಂದರೆ ನನಗೆ ಟೈಮು ಉಳಿತು, ದುಡ್ಡು ಉಳಿತು. ಹಾಗಾಗಿ ನಡ್ಕೊಂಡೇ ಪ್ರಯಾಣ ಮಾಡಿದೆ. ಸೊ ನಾನಿವಾಗ ಬಂದಿರೋದು ದಸರಾ ಪ್ರಯುಕ್ತ ನಡೀತಿರುವಂತಹ ಆಹಾರ ಮೇಳಕ್ಕೆ. ಇದು ಮೈಸೂರು ಮಹಾರಾಜ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೀತಾ ಇತ್ತು. ಹಾಗೆ ಬೇರೆ ಶೋಗಳಿಗೆ ಎಂಟ್ರಿ ಫೀಸ್ ಅಂತ ಇರುತ್ತೆ, ಆದರೆ ಈ ಒಂದು ಜಾಗಕ್ಕೆ ಬರೋದಾದರೆ ಎಂಟ್ರಿ ಫೀಸ್ ಏನೂ ಇಲ್ಲ. ಹೆಸರೇ ಹೇಳೋ ಹಾಗೆ ಇದು ಆಹಾರ ಮೇಳ. ಬೇರೆ ಬೇರೆ ಥರದ ತಿಂಡಿಗಳು ಇದ್ದೇ ಇರುತ್ತೆ. ನೋಡೋಣ ಏನಿದೆ ಅಂತ ಬನ್ನಿ. ನೋಡಿ ಎಷ್ಟು ದೊಡ್ಡ ಫೀಲ್ಡ್ ಇದೆ ಅಂತ. ಇದರಲ್ಲಿ ಫುಲ್ಲು ಆಹಾರ ಮೇಳ ನಡೀತಾ ಇದೆ. ಎಷ್ಟು ಫುಲ್ಲು ಸುತ್ತಮುತ್ತ ಎಲ್ಲ ಕಡೆ ಅಂಗಡಿಗಳೇ ಇದೆ. ಲೈನಲ್ಲಿ ಒಂದಾದ್ಮೇಲೆ ಒಂದು ಅಂಗಡಿಗಳು ಹಾಕಿದ್ದಾರೆ. ವೆಜ್ಜು, ನಾನ್ ವೆಜ್ಜು, ಏನು ಸ್ಪೆಷಲ್ ತಿಂಡಿ ಬೇಕು, ಊಟ ಬೇಕಾ, ಎಲ್ಲದೂ ಇಲ್ಲಿ ಸಿಗುತ್ತೆ. ಇಷ್ಟೋ ತನಕ ನನಗಂತೂ ಹಶು ಆಗ್ತಾ ಇರಲಿಲ್ಲ. ಇಲ್ಲಿ ಬಂದ ತಕ್ಷಣವೇ ಹಶು ಆಗೋಕ್ಕೂ ಶುರು ಆಯಿತು. ಹಾಗಾಗಿ ನಾನು ಬಂದಿರೋದು ಸ್ಪೆಷಲ್ ಮೇಲುಕೋಟೆ ಪುಳಿಯೋಗರೆಗೆ. ಟೈಮು ಮಧ್ಯಾಹ್ನ ಕೂಡ ಆಗಿತ್ತು. ಹಾಗಾಗಿ ಪುಳಿಯೋಗರೆ ಜೊತೆ ಸ್ವಲ್ಪ ಮೊಸರನ್ನು ತಗೊಂಡೆ. 2 ಕಾಂಬೋ ಸೇರಿ ತಗೊಂಡಿದ್ದೀನಿ. ಮೇಲ್ಕೋಟೆ ಪುಳಿಯೋಗರೆ ಹಾಗೆ ಮೊಸರನ್ನ 2 ಕೂಡ ಸೂಪರ್ ಆಗಿತ್ತು. ನನ್ನ ಹೊಟ್ಟೆ ಕೂಡ ತುಂಬಿತ್ತು. ಇನ್ನೇನು ಪ್ಲೇಟ್ ಖಾಲಿ ಆಯಿತು ಅನ್ನೋಷ್ಟೊತ್ತಿಗೆ ಆಕಾಶದಲ್ಲಿ ಏನೋ ಹೆಲಿಕಾಪ್ಟರ್ ಹೋದಂಗೆ ಹೋಗ್ತಾ ಇತ್ತು. ಇದೇನಪ್ಪ ಅಂತ ಆಶ್ಚರ್ಯದಿಂದ ನೋಡಿ, ಇದು ಎಲ್ಲಿಂದ ಹಾರ್ತಾ ಇದೆ, ಆ ಜಾಗಕ್ಕೆ ಹೋಗಬೇಕು ಅನ್ನಿಸ್ತು. ಸೊ ಈಗ ನಾನು ಆ ಕಡೆಗೆ ಹೊರಟೆ. ಇವಾಗ ಅದು ಅಲ್ಲೇ ಪಕ್ಕದ ಫೀಲ್ಡಲ್ಲಿ ನಡೀತಾ ಇತ್ತು, ಅಲ್ಲಿಗೆ ಬಂದಿದ್ದೀನಿ. ಇದೇನಪ್ಪ ಅಂದರೆ ಪ್ಯಾರಾಗ್ಲೈಡಿಂಗ್ ವಿತ್ ಒಂದು ಸಣ್ಣ ಹೆಲಿಕಾಪ್ಟರ್ ಥರ ಅಂದ್ಕೊಳ್ಳಿ. ಹಿಂದೆ ಫ್ಯಾನ್ ಕೂಡ ಇರುತ್ತೆ. ಪ್ಯಾರಾಗ್ಲೈಡಿಂಗ್ ಥರನೇ ಇದು. ಒಂದು ಸಲಕ್ಕೆ ಅದನ್ನು ಹಾರಿಸೋರು ಒಬ್ರು ಇರ್ತಾರೆ, ಜೊತೆಗೆ ಒಬ್ಬ ಪ್ರಯಾಣಿಕ ಹೋಗ್ಬೋದು. ಒಂದು ಟ್ರಿಪ್ಪಿಗೆ 3000 ಏನೋ ತೊಗೊತಾರೆ. ನನ್ನ ಅಂದಾಜು ಒಂದು 10 ನಿಮಿಷ ಹಾರಿಸ್ತಾರೆ ಅನ್ಕೋತೀನಿ. ಅದಕ್ಕೆ 3000ನ ಪೇ ಮಾಡಿ ಟಿಕೆಟ್ ತೊಗೊಬೇಕು. ಟಿಕೆಟ್ ಕೂಡ ಕೊಡ್ತಾರೆ. ಟಿಕೆಟ್ ತೊಗೊಂಡು ಹೋಗಬೇಕು. ಈ ಥರದ 3 ಕಾರ್ಟ್ಗಳು ಇಲ್ಲಿ ಹಾರಾಡ್ತಾ ಇದ್ದಿದ್ದು ನನ್ನ ಕಣ್ಣಿಗೆ ಬಿತ್ತು. ನೋಡಿ, ಇಲ್ಲಿ ಇನ್ನೊಬ್ರು ಕಸ್ಟಮರ್ ರೆಡಿ ಆಗ್ತಾ ಇದ್ದಾರೆ. ಬಂದು ಇಳಿತು, ಇನ್ನೊಂದನ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಇಲ್ಲೇ ಮಹಾರಾಜ ಕಾಲೇಜು ಫೀಲ್ಡ್ ಪಕ್ಕನೇ ಇರುವಂತಹ ಕೇಕ್ ಶೋನ ನೋಡೋದಕ್ಕೆ ನಾನು ಹೊರಟೆ. ನೀವು ಬೋರ್ಡ್ ನೋಡ್ತಾ ಇರ್ಬೋದು, ದಸರಾ ಕೇಕ್ ಶೋ 2025 ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 7 ತನಕ ಈ ಒಂದು ದಸರಾ ಕೇಕ್ ಶೋ ನಡೆಯುತ್ತೆ. ಮೋಸ್ಟ್ಲಿ ಇಲ್ಲಿಗೆ ಎಂಟ್ರಿ ಫೀಸ್ ಇದೆ ಅನಿಸುತ್ತೆ. ನೋಡೋಣ ಎಷ್ಟು ಎಂಟ್ರಿ ಫೀಸ್ ಇರುತ್ತೆ ಏನು ಅಂತ. ಹೌದು, ಇಲ್ಲಿ ಟಿಕೆಟ್ ಕೌಂಟ್ರ್ ಕಾಣಿಸ್ತಾ ಇದೆ. 2 ಟಿಕೆಟ್ ಕೌಂಟ್ರ್ ಇದೆ. ಬನ್ನಿ ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತ ನೋಡಿ ಒಳಗೆ ಹೋಗೋಣ. ಇಲ್ಲಿ ಆ್ಯಕ್ಚುಲಿ 2 ಕೌಂಟ್ರ್ ಇದೆ. ಏನು ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಏನಾರು ಸ್ಪೆಷಲ್ ಟಿಕೆಟ್ ಇದೆಯಾ ಗೊತ್ತಿಲ್ಲ. ಫಸ್ಟ್ ಒನ್ ಇರೋದು ನಾವು ಈಗ ಗೂಗಲ್ ಪೇ ಏನಾದ್ರು ಮಾಡ್ತೀವಿ ಅಂದರೆ ಅದು. ಸೆಕೆಂಡ್ ಒನ್ ಇರೋದು ಟಿಕೆಟ್ ಕೌಂಟ್ರ್. ಏನಪ್ಪ ಅಂದರೆ ಇಲ್ಲಿ ನಾವು ಕ್ಯಾಶ್ ಕೊಡ್ತೀವಿ ಅಂದರೆ ಸೆಕೆಂಡ್ ಕೌಂಟ್ರು ಕ್ಯಾಶ್ ಕೌಂಟ್ರು. ಇದು ಬೆಸ್ಟ್ ಅನಿಸುತ್ತೆ. ಪೇ ಮಾಡೋರು ಪೇ ಮಾಡಿ ತೊಗೊಂಡು ಹೋಗ್ತಾರೆ. ಕ್ಯಾಶ್ ಕೌಂಟ್ರೇ ಬೇರೆ ಇದೆ. ಅಲ್ಲಿ ಇವಾಗ ಚೇಂಜು ಅದು ಇದು ಅಂತ ಟೈಮ್ ಆಗುತ್ತಲ್ಲ, ಅದ್ರ ಬದಲು ಇಲ್ಲಿ ಪೇ ಮಾಡೋರು ಪೇ ಮಾಡಿ ಟಿಕೆಟ್ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಕಡೆ ಕ್ಯಾಶ್ ಕೊಡೋರು ಕ್ಯಾಶ್ ಕೊಡ್ತಾ ಇರ್ತಾರೆ. ಇದೇ ನೋಡಿ ಈ ಒಂದು ಕೇಕ್ ಶೋನ ಎಂಟ್ರೆನ್ಸು. ಕೋಕೋ ಕೋಲಾ ಮತ್ತು ದಿನಿಸಿನಿ ಅನ್ನೋ ಒಂದು 2 ಬ್ರ್ಯಾಂಡ್ಗಳಿಂದ ಇದನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ ಒಳಗೆ ಹೋಗಿ ಏನು ಕಾಣುತ್ತೆ, ಹೇಗಿದೆ ಅಂತ. ಇದು ಆ್ಯಕ್ಚುಲಿ ಒಂದು ಟೆಂಟ್ ಥರ ಮಾಡಿದ್ದಾರೆ. ಅದ್ರ ಒಳಗಡೆ ಇದು ಕೇಕ್ ಶೋ ನಡೀತಾ ಇದೆ. ಬರ್ತಾ ಇದ್ದಾಗೇ ಫಸ್ಟ್ ಇರೋದು ನೋಡಿದ ತಕ್ಷಣವೇ ಇದೇನು ಅಂತ ಗೊತ್ತಾಗ್ತಾ ಇದೆ. ಇದ್ರದ್ದು ನಾಮಫಲಕ ಎಲ್ಲ ನೋಡೋದೇ ಬೇಡ. ಮೈಸೂರು ಅರಮನೆನ ಕೇಕಲ್ಲಿ ಮಾಡಿದ್ದಾರೆ. ಸೂಪರ್ ಆಗಿದೆ ಇದು ಮೈಸೂರು ಅರಮನೆ ಅಂತೂ ಫುಲ್ ಅಂದ್ರೆ ಇದು ನೋಡಿದ ತಕ್ಷಣನೇ ಕಂಡು ಹಿಡಿಯೋಂಗಿದೆ. ಆದರೆ ಇದನ್ನ ನೋಡಿದ್ರೆ ಚಾರ್ಕೋಲ್ ಇಂದ ಮಾಡ್ದಂಗೆ ಅನ್ಸುತ್ತೆ. ಅಂದ್ರೆ ಕೇಕ್ ಇಂದ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ
ಅನಿಸ್ತಾನೆ ಇಲ್ಲ ಕೇಕಿಂದ ಮಾಡಿದಂತ, ಬೇರೆ ಬೇರೆ ಕಲರ್ ಕೂಡ ಯೂಸ್ ಮಾಡಿದ್ದಾರೆ. ಅರಮನೆಯ ಒಂದು ಪಿಕ್ಚರ್ನ ನಾನು ಸೈಡಲ್ಲಿ ಹಾಕಿದ್ದೀನಿ, ನೋಡಬಹುದು ಎಷ್ಟು ಸೇಮ್ ಇದೆ ಅಂತ, ಫುಲ್ ಸಿಮಿಲರ್ ಆಗಿದೆ. ಅದರ ಪಕ್ಕದಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪ್ರತಿಮೆ ಕೂಡ ಕೇಕ್ ನಲ್ಲಿ ಮಾಡಲಾಗಿದೆ. ಕೆಳಗಡೆ ಬೋರ್ಡ್ ಅಲ್ಲಿ ನೋಡಬಹುದು ರಾಜರ್ಷಿ ಎಂದೇ ಖ್ಯಾತರಾಗಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಧುನಿಕ ಮೈಸೂರು ಸಂಸ್ಥಾನದ ರೂವಾರಿಯೂ ಹೌದು. ರಾಜರ ಪ್ರತಿಮೆ ಕೂಡ ನೋಡಬಹುದು ಎಷ್ಟು ಡೀಟೇಲಿಂಗ್ ಇದೆ ಅಂತ. ಅದರಲ್ಲಿ ಕೇಕಲ್ಲಿ ಮಾಡಿದಂತ ಹೇಳೋದಿಕ್ಕೆ ಆಗೋದೇ ಇಲ್ಲ, ಅಷ್ಟು ಡೀಟೇಲಿಂಗ್ ಇದೆ. ಅಲ್ಲಿಂದ ಮುಂದೆ ನೋಡೋದಾದರೆ KRS ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದಂತಹ ಕೃಷ್ಣರಾಜ ಸಾಗರ ಒಂದು ಡ್ಯಾಮ್ನ ಚಿತ್ರಣ ಕೂಡ ಕೇಕ್ನಲ್ಲೇ ಮೂಡಿ ಬಂದಿದೆ. ಇದು ಕೂಡ ಚೆನ್ನಾಗಿದೆ, ಅಂದರೆ ನೀರು ಹರಿತಾ ಇರೋದು ಎಲ್ಲ ಒಂಥರ ಡೀಟೇಲ್ ಆಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಇದನ್ನು ನೋಡಿ, ಇದರಲ್ಲಿ ಕೆಳಗಡೆ ಇರೋ ಸ್ಟ್ಯಾಂಡ್ ಮಾತ್ರ ಕೇಕ್ ಅಲ್ಲ, ಇನ್ನು ಉಳಿದಿದೆಲ್ಲ ಫುಲ್ ಕೇಕಿಂದನೇ, ಫೋಟೋ ಫ್ರೇಮನ್ನೇ ಕೇಕಿಂದ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ, ಅಂದರೆ ರಿಯಲ್ ಅನಿಸಿದೆ, ಫುಲ್ ರಿಯಲ್ ಫೋಟೋ ಅಂತ ಅನಿಸ್ತಾ ಇದೆ. ಇಲ್ಲಿಂದ ಮುಂದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಒಂದು ಬಿಲ್ಡಿಂಗ್ನ ಆಕೃತಿಯನ್ನು ಮಾಡಿದ್ದಾರೆ. ಜೊತೆಗೆ ಫೈಟರ್ ಜೆಟ್ಗಳು ಕೂಡ ನೀವು ನೋಡಬಹುದು. ಇರೋ ಎಲ್ಲ ಪ್ರದರ್ಶನನೂ ತುಂಬ ಚೆನ್ನಾಗೇ ಇದೆ, ನನಗೆ ತುಂಬ ಇಷ್ಟ ಆಯಿತು. ಇದನ್ನು ನೋಡಿ, ಬಿಗ್ ಕ್ಲಾಕ್ ಟವರ್ ಮೈಸೂರು ಅಂತ ಹುಡುಕಿದ್ರೆ ಇದು ಬರುತ್ತೆ. ಇದರದ್ದೇ ಇನ್ನೊಂದು ರಿಯಲ್ ಫೋಟೋ ನಾನು ಹಾಕಿದ್ದೀನಿ, ಇದು ಕೂಡ ಸೂಪರ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ನೋಡ್ಬೋದು ತಬಲಾ, ಹಾರ್ಮೋನಿಯಂ ಇವುಗಳನ್ನೆಲ್ಲ ಮಾಡಿದ್ದಾರೆ, ಕೊಳಲು ಇದೆಲ್ಲ ಇದೆ. ನಾನಿಷ್ಟು ಹತ್ತಿರದಿಂದ ನೋಡಿದ್ರು ಅದು ರಿಯಲ್ ಅಂತಲೇ ಅನಿಸ್ತಾ ಇದೆ, ಅಂದರೆ ಕೇಕಿಂದ ಮಾಡಿದಂತ ಗೊತ್ತಾಗಲ್ಲ, ಯಾವುದೂ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟು ಅಂಬಾರಿ ಹೊರತಾ ಇರೋ ಆನೆಗಳು, ಮೈಸೂರು ಅರಮನೆ ಮುಂದಿರೋ ಆನೆಗಳು, ಜನ ಇರೋದು ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಮುಂದೆ ಕಾವಡಿಗಳು ಕೂಡ ಇದ್ದಾರೆ, ನೋಡ್ಬೋದು. ಅಲ್ಲಿಂದ ಮುಂದೆ ಕಾಂತಾರ ಚಿತ್ರದಲ್ಲಿರುವಂತಹ ವರಾಹ ರೂಪದ ಒಂದು ಚಿತ್ರಣವನ್ನು ಮಾಡಿದ್ದಾರೆ. ಅಲ್ಲಿಂದ ನೆಕ್ಸ್ಟು ಈ ಸಲ ಕಪ್ ನಮ್ಮದೇ. ಏನಪ್ಪ ಕಪ್ಪು ಅಂತೀರಾ? ನೋಡಿ, IPL ಕಪ್ನ ಮಾಡಿದ್ದಾರೆ, ಮೇಲ್ಗಡೆ ಪ್ರಿಂಟ್ ಕೂಡ ಇದೆ, ಅಂದರೆ ಬರೆದಿರೋದು. ಇದಂತೂ ಸೂಪರ್ ಆಗಿದೆ, ಒಂಥರ ಗೋಲ್ಡನ್ ಕಲರು, ಸಖತ್ತಾಗಿ ಕಾಣಿಸ್ತಾ ಇದೆ, ರಿಯಲ್ ಅಂತಲೇ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಇದನ್ನು. ಅದರ ನೆಕ್ಸ್ಟೇ ಹೂಗುಚ್ಚ ಅಥವಾ ಬೊಕ್ಕೆದೊಂದು ಕೇಕಿನ ಕಲಾಕೃತಿ ಇದೆ. ಇದನ್ನು ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ಒಂಥರ ಹೂಗಳು ತುಂಬಿಸ್ದಂಗೆ, ಹೊರಗಡೆದು ಅಷ್ಟೇ ಒಳಗಡೆದು ಅಷ್ಟೇ, ಎರಡು ಕೇಕೆ. ಬಟ್ ಗೊತ್ತಾಗ್ತಾ ಇಲ್ಲ, ಒಳಗಡೆ ಅಂತೂ ಸೇಮ್ ಹೂ ಥರನೇ ಕೇಕಲ್ಲಿ ಮಾಡಿದ್ದಾರೆ. ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಮುಂದೆ ಇರೋದು ಗಿಟಾರು. ಇದಂತೂ ಅದು ಗಿಟಾರಿನ ತಂತಿಗಳನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಅಷ್ಟು ಡೀಟೇಲಿಂಗ್ ಇದೆ, ಎಲ್ಲ ಕಲಾಕೃತಿಲೂ ಅಷ್ಟು ಡೀಟೇಲಿಂಗ್ ಇದೆ. ಅಲ್ಲಿಂದ ಮುಂದೆ ಬಂದರೆ ಬೇರೆ ಬೇರೆ ಪ್ರಾಣಿಗಳದ್ದು ಕಲಾಕೃತಿನ ಇದರಲ್ಲಿ ಕೇಕಲ್ಲೇ ಮಾಡಿದ್ದಾರೆ. ನೋಡಿ, ಒಂದೊಂದು ಕೂಡ ಎಷ್ಟು ಪರ್ಫೆಕ್ಟ್ ಆಗಿದೆ. ಜಿಂಕೆ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಚುಕ್ಕೆ ಜಿಂಕೆ, ಜಿರಾಫೆ ಇದೆಲ್ಲ ಕೂಡ ಇದೆ. ಇದಿಷ್ಟು ಕೇಕ್ ಶೋನಲ್ಲಿ ಇದ್ದಂತಹ ಕೇಕಿನ ಕಲಾಕೃತಿಗಳು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಆಹಾರ ಮೇಳ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಹಶು ಆಗ್ತಿದೆ ಅನ್ನಿಸ್ತು. ಮತ್ತೆ ಆಹಾರ ಮೇಳಕ್ಕೆ ಬಂದು ನಾನು ಗೋಬಿ ಮಂಚೂರಿ ಅದು ಇದು ಅಂತ ಒಂದೆರಡು ಚಾಟ್ಸ್ಗಳನ್ನು ತಗೊಂಡೆ. ಬಟ್ ನನಗೆ ಇದ್ರ ಟೇಸ್ಟ್ ಅಷ್ಟೇನು ಇಷ್ಟ ಆಗಿಲ್ಲ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿತ್ತು ಅಷ್ಟೇ. ಅದಾದ ತಕ್ಷಣವೇ ಫ್ರೂಟ್ ಚಾಕ್ಲೇಟ್ನ ತೊಗೊಂಡೆ. ಇದು ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಸ್ವಲ್ಪ ಬೇರೆ ಬೇರೆ ಫ್ರೂಟ್ಸ್ ಮೇಲೆ ಈ ಥರ ಚಾಕ್ಲೇಟ್ ಹಾಕ್ಕೊಡ್ತಾರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಕೇಕ್ ಶೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅರಮನೆ ಹಾಗೆ ಆನೆಗಳನ್ನು ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.